ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾದಂತಹ ಆಲೂ ಕಡಲೆಕಾಳು ಪಲಾವನ್ನು ಮಾಡಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಈಗಂತೂ ಕಡಲೆಕಾಳು ಮಾರ್ಕೆಟಲ್ಲಿ ಸಿಗ್ತವೆ. ಅದು ಮುಗಿಯೋದ್ರ ಸೀಸನ್ ಮುಗಿಯೋದ್ರಾಗೇ ಒಂದು ಸಾರಿ ಈ ರೀತಿ ಮಾಡಿ. ಸಖತ್ ಟೇಸ್ಟ್ ಆಗಿರುತ್ತೆ, ರುಚಿಕರ ಆಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಟೇಸ್ಟ್ ಆಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಇದನ್ನು ಮಾಡಲಿಕ್ಕೆ ನಾನು ಫಸ್ಟು ಮಸಾಲನ ಜಜ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಏನೇನು ಮಸಾಲೆ ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ಹಾಕಿದ್ದೀನಿ, ಹಾಗೆ 3 ಲವಂಗ, 1 ಏಲಕ್ಕಿ ಹಾಕಿದ್ದೀನಿ, ಹಾಗೆ ಒಂದು ಚಕ್ರ ಮೊಗ್ಗು 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಒಂದು ಸಣ್ಣ ಚಕ್ರ ಮೊಗ್ಗನ್ನು ತೊಗೊಂಡಿದ್ದೀನಿ, 2 ಇಂಚು ಚಕ್ಕೆ. ಇದು ನುಣ್ಣಗೆ ಪುಡಿ ಆಗೋ ತನಕ ನಾನು ಕುಟ್ತೀನಿ. ಇದು ಮಿಕ್ಸಿ ಮಾಡ್ಬೋದು, ಆದರೆ ನುಣ್ಣಗಾಗಲ್ಲ. ಈ ಪಲಾವಿಗೆ ಸ್ವಲ್ಪ ಬಾಯಲ್ಲಿ ಮಸಾಲೆ ಪೌಡ್ರಾಗಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾನು ಪೌಡ್ರ್ ಮಾಡಿನೇ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಸಣ್ಣಗೆ ನಾನು ಪೌಡ್ರನ್ನು ಮಾಡಿದ್ದೀನಿ. ಇಷ್ಟಾದರೆ ಸಾಕು. ಇದನ್ನು ಬೇರೆ ಸಪ್ರೇಟಾಗಿ ತೆಗೆದಿಟ್ಟು ಈಗ ಏನೇನು ಬೇಕಂತ ಮಿಕ್ಸಿ ಏನೇನು ಮಾಡ್ತೀನಿ ಅಂತ ನೋಡಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ 3 ದೊಡ್ಡ ಗಾತ್ರದ ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಒಂದು 2 ಇಂಚಷ್ಟು ಹಸಿ ಶುಂಠಿ, ಹಾಗೆ ಒಂದು ದೊಡ್ಡದು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕ್ತಿದ್ದೀನಿ. ಇದನ್ನು ಸಹ ರುಬ್ಬಕ್ಕೆ ಹಾಕ್ತಿದ್ದೀನಿ. ಹಾಗೆ ಮಸಾಲೆ ಪೌಡ್ರ್ ಏನು ಕೊಟ್ಟಿದ್ನಲ್ಲ ಅದನ್ನು ಸಹ ಮಿಕ್ಸಿಗೆ ಹಾಕ್ತಿದ್ದೀನಿ. ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ಗಂಧದ ಥರ ಪೇಸ್ಟ್ ಮಾಡ್ತೀನಿ ನೋಡಿ. ಇಷ್ಟು ಪೇಸ್ಟನ್ನಾಗಿ ಮಾಡ್ತೀನಿ. ತುಂಬ ಸಣ್ಣ ಆಗಿದೆ. ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಈಗ ಸ್ಟವ್ ಹಚ್ಚಿ ಕುಕ್ಕರು ಬಿಸಿ ಆದ ನಂತರ ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆಯನ್ನು ಹಾಕ್ತಿದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಿದ್ದೀನಿ ನೋಡಿ. ಸಾಸಿವೆ ಮತ್ತು ಜೀರಿಗೆನ ಹಾಕ್ತಿದ್ದೀನಿ. ಸಾಸಿವೆ ಜೀರಿಗೆ ಚಟಾಪಟ ಅಂತ ಸಿಡಿದ ಮೇಲೆ ಉಳಿದಿದ್ದ ಐಟಮ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸಾಸಿವೆ ಸಿಡಿಲಿಲ್ಲ ಅಂದರೆ ಪಲಾವ್ ಕಹಿ ಆಗಿಬಿಡುತ್ತೆ. ಆದ್ದರಿಂದ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಮೀಡಿಯಮ್ ಗಾತ್ರದ ಈರುಳ್ಳಿ ಏನು ಹಸಿ ವಾಸನೆ ಹೋಗೋ ತನಕ ಅಷ್ಟೇ ಫ್ರೈ ಮಾಡ್ತೀನಿ ನೋಡಿ. ಈಗ ಈರುಳ್ಳಿ ಕರೆದಿದ್ದಾಯಿತು. ಈಗ ನಾನು ಒಂದು ಆಲೂನ ಮೇಲಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಸಹ ಈರುಳ್ಳಿಯೊಟ್ಟಿಗೆ ಫ್ರೈ ಮಾಡ್ತಿದ್ದೀನಿ ನೋಡಿ. ಇಲ್ಲ ಕೈ ಆಡ್ಸೋದು ಬಿಟ್ವಿ ಅಂದರೆ ಅದು ತಳ ಹಿಡಿದು ಬಿಡುತ್ತೆ ಹಾಲು. ಆದ್ದರಿಂದ ತಿರುಗಿಸ್ತಾನೆ ಇರಿ. ಒಂದು ಸ್ವಲ್ಪ ಫ್ಲವರನ್ನು ಬಿಸಿನೀರಲ್ಲಿ ತೊಳೆದು ದಪ್ಪ ಕಟ್ ಮಾಡಿ ಬೆರೆಸ್ತಾ ಇದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಶೇಂಗದ ಕಾಳನ್ನು ಹಾಕಿದ್ದೀನಿ. ಒಂದು ಬಟ್ಲಷ್ಟು ಕಡಲೆಕಾಳನ್ನು ಸಹ ಹಾಕ್ತಿದ್ದೀನಿ. ಹಾಕಿ ಅದನ್ನು ಸಹ ಶೇಂಗದ ಕಾಳು ಮತ್ತು ಕಡಲೆಕಾಳನ್ನು ಎಣ್ಣೆಯಲ್ಲಿ ಬಾಡಿಸ್ತಿದ್ದೀನಿ. ಇವೆಲ್ಲ ಎಣ್ಣೆಯಲ್ಲಿ ಬಾಡಿದ ನಂತರ ನಾನಿಲ್ಲಿ ರುಬ್ಕೊಂಬಂದಂತಹ ಟೊಮೊಟೊ ಮಸಾಲಾನ ಹಾಕ್ತಿದ್ದೀನಿ ನೋಡಿ. ಈಗೆಲ್ಲ ನೀಟಾಗಿ ಫ್ರೈ ಆಗಿದೆ ಇದು. ಈಗ ಸ್ವಲ್ಪ ಕರಿಬೇವು, 2 ಬ್ಯಾಡಗಿ ಮೆಣಸಿಕಾಯಿಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಕರಿಬೇವನ್ನು ಮೊದಲೇ ಹಾಕಿದರೆ ಅದು ಕಪ್ಪಾಗಿಬಿಡುತ್ತೆ, ಪಲಾವಲ್ಲಿ ಕಲರ್ಫುಲ್ಲಾಗಿ ಕಾಣಲ್ಲ. ಆದ್ದರಿಂದ ಕರಿಬೇವನ್ನು ಸ್ವಲ್ಪ ಲಾಸ್ಟಿಗೆ ಹಾಕಿ ಈಗ ಟೊಮೊಟೊ ಪ್ಯೂರಿಯನ್ನು ಸಹ ಹಾಕ್ತಿದ್ದೀನಿ ನೋಡಿ. ಟೊಮೊಟೊ ಪ್ಯೂರಿಯನ್ನು ಹಾಕಿದಾದಮೇಲೆ ಜಾಸ್ತಿ ಹೊತ್ತು ನೀವು ಬಾಡಿಸ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಅದು ಟೊಮೊಟೊ ಹಸಿ ವಾಸನೆ ತುಂಬಾ ಇರುತ್ತೆ. ಆದ್ದರಿಂದ ಅದೆಲ್ಲ ಹೋಗಬೇಕು. ಅಲ್ಲಿ ತನಕ ನೀವು ಒಗ್ಗರಣೆಯಲ್ಲಿ ಟೊಮೊಟೊ ಪ್ಯೂರಿನ ಕುದಿಸ್ತಾನೆ ಇರಿ ನೋಡಿ. ಒಂದು 4ರಿಂದ 5 ನಿಮಿಷ ಕುದಿಬೇಕದು ಎಣ್ಣೆಯಲ್ಲೇ. ಆನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅರಿಶಿನ, 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬೆರೆಸಿದ್ದೀನಿ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಇದನ್ನು ಎಣ್ಣೆಯಲ್ಲೇ ಬಾಡಿಸ್ತಿದ್ದೀನಿ ನೋಡಿ. ಈ ಥರ ನೀಟಾಗಿ ಬಾಡಿಸಿದಾದಮೇಲೆ ನೀವು ಅಳತೆ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ. ನಾನು ಈ ಗ್ಲಾಸಿಂದ 1 ಗ್ಲಾಸಷ್ಟು ಅಕ್ಕಿ ಹಾಕೋದ್ರಿಂದ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ತಿದ್ದೀನಿ. ತೊಳೆದಂಥ ಅಕ್ಕಿನ ತೊಳೆದು ಹಾಕ್ತಿದ್ದೀನಿ. ಒಂದು ಸಾರಿ ನಾನು ತೊಳ್ಕೊಂಡು ಬಂದಿದ್ದೀನಿ. ಇದನ್ನು ಅಕ್ಕಿಯನ್ನು ತೊಳೆದು ಜಾಸ್ತಿ ಹೊತ್ತು ನೆನೆಸ್ಲಿಕ್ಕೆ ಇಡಬೇಡಿ. ಯಾಕಂದರೆ ಅಕ್ಕಿ ತುಂಡಾಗಿಬಿಡುತ್ತೆ, ಪಲಾವು ಮೆತ್ತಗಾಗುತ್ತೆ, ಚೆನ್ನಾಗಿ ಅನಿಸಲ್ಲ. ಅಕ್ಕಿ ಇಡಿದಿದ್ರೇ ಉದುರಾಗಿ ಪಲಾವು ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಅಕ್ಕಿ ತೊಳೆದ ತಕ್ಷಣ ನೀರಿಗೆ ಬೆರೆಸಿಬಿಡಿ.
ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಇಷ್ಟಾದಮೇಲೆ ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಲಿಗೆ ನಾನು ಕುಕ್ಕರ್ ಕೂಗಿಸ್ತಾ ಇದ್ದೀನಿ. ಅಂದರೆ ಪಲಾವ್ ಉದುರಾಗಿ ಬರುತ್ತೆ, ಆದ್ದರಿಂದ 2 ವಿಷಲ್ ಸಾಕು. ನೋಡಿ 2 ಆಯಿತು. ಇವಾಗ ನಾನು ಸ್ಟೌವನ್ನು ಸಂಪೂರ್ಣ ಆಫ್ ಮಾಡ್ತೀನಿ. ಈಗ ಕುಕ್ಕರನ್ನು ಓಪನ್ ಮಾಡ್ತೀನಿ. ಹವಾ ಎಲ್ಲ ಹೋಗಿದೆ ಈಗದು. ನೋಡಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ವಾಸನೆ ಪರಿಮಳ ಅಂತೂ ಸಖತ್ತಾಗಿ ಮನೆ ತುಂಬ ಬರ್ತಾ ಇರುತ್ತೆ ಕುಕ್ಕರ್ ವಿಜಿಲ್ ಹೊಡಿತಾ ಇರಬೇಕಾದ್ರೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾವು ಮಾಡಿ ಹಾಕೋ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ. ನನ್ನ ವಿಡಿಯೋನ ತಾವೇ ಫಸ್ಟು ನೋಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ನನ್ನ ವಿಡಿಯೋ ನೋಡಿ ನೀವು ಈ ಥರ ಒಂದು ರೆಸಿಪಿ ಮಾಡಿದ್ದೆ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.